ಅಂತಾರಾಷ್ಟ್ರೀಯ ಸಂಸ್ಥೆಯಾದ ಜೆಸಿಐ ಪ್ರತಿ ವರ್ಷ 7 ದಿನಗಳ ಕಾಲ ಜೆಸಿ ಸಪ್ತಾಹ ಆಚರಿಸ್ತಾ ಇದ್ದು ದೇಶದ 1500 ಘಟಕಗಳು ಏಕಕಾಲದಲ್ಲಿ ನಡೆಸ್ತಾ ಇದೆ. ಪುತ್ತೂರು ಜೆಸಿಐ ಘಟಕದ ವತಿಯಿಂದ ನಗರದ ವಿದ್ಯಾಮಾತಾ ಅಕಾಡೆಮಿ ಕಚೇರಿಯಲ್ಲಿ ಮಂಗಳವಾರ ಸಪ್ತಾಹಕ್ಕೆ ಚಾಲನೆಯನ್ನ ನೀಡಲಾಯಿತು. ಒಂದು ವಾರದ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿದ್ದು ಪುತ್ತೂರು ಜೆಸಿ ಘಟಕದ ಅಧ್ಯಕ್ಷ ಭಾಗ್ಯಶ್ರೀ ಅವರು ಉದ್ಘಾಟನಾ ಸಮಾರಂಭದ ಬಳಿಕ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಇನ್ನು ಸೆಪ್ಟೆಂಬರ್ 10ರಂದು ಬೆಳಿಗ್ಗೆ ವೆಬ್ ಆಫ್ ಪೀಪಲ್ ಸಂಸ್ಥೆಯಲ್ಲಿ ಮಾಹಿತಿ ಕಾರ್ಯಾಗಾರ ನಡೆಯಲಿದೆ. ಮಧ್ಯಾಹ್ನ ಜುಡೇಕಲ್ಲು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಉದ್ಯೋಗ ಕೌಶಲ್ಯ ತರಬೇತಿ ಕಾರ್ಯಕ್ರಮ ನಡೆಯಲಿದೆ. ಸೆಪ್ಟೆಂಬರ್ 11ರಂದು ಬೆಳಿಗ್ಗೆ ವಿದ್ಯಾಮಾತಾ ಅಕಾಡೆಮಿ ಕಚೇರಿಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ನಡೆಯಲಿದೆ. ಮಧ್ಯಾಹ್ನ ಕೊಂಬೆಟ್ಟು ತಾಲೂಕು ಕ್ರೀಡಾಂಗಣದಲ್ಲಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಕ್ರೀಡಾಕೂಟ ನಡೆಯಲಿದೆ ಎಂದರು. ಸೆಪ್ಟೆಂಬರ್ 12ರಂದು ಬೆಳಿಗ್ಗೆ ದರ್ಬೆ ಸಚ್ಚಿದಾನಂದ ಸಭಾಭವನದಲ್ಲಿ ವ್ಯವಹಾರ ನೆಟ್ವರ್ಕಿಂಗ್ ಸಭೆ ಕೂಡ ನಡೆಯಲಿದೆ. ಬಳಿಕ GL1 ಮಾಲ್ನಲ್ಲಿ ನಾಮಫಲಕದೊಂದಿಗೆ ವ್ಯವಹಾರ ದಿನಕ್ಕೆ ಚಾಲನೆಯನ್ನು ನೀಡಲಾಗುತ್ತಿದೆ. ಸೆಪ್ಟೆಂಬರ್ 13ರಂದು ಸುಧಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ತವ್ಯಕ್ಕಾಗಿ ಧ್ವನಿ ಮಾನವ ಕರ್ತವ್ಯ ಮತ್ತು ಮನವಿ ದಿನ ನಡೆಯಲಿದೆ. ಸೆಪ್ಟೆಂಬರ್ 14ರಂದು ಪುತ್ತೂರು ನಗರದಲ್ಲಿ ಆಮಂತ್ರಣ ದಿನ, ಬನ್ನಿ ಜೆಸಿಐ ಸೇರಿ ನಡಿಗೆ ಜಾಥಾ ನಡೆಯಲಿದೆ. ಇದಾದ ಬಳಿಕ ವಿದ್ಯಾಮಾತಾ ಅಕಾಡೆಮಿಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಈ ಸಂದರ್ಭ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ತುಳುನಾಡಿನ ಭೋಜನ ಬುಧವಾರ ನಡೆಯಲಿದೆ ಎಂದು ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಸಿಐ ಪುತ್ತೂರು ನಿಕಟಪೂರ್ವ ಅಧ್ಯಕ್ಷ ಮೋಹನ್ ಕೆ, ಕಾರ್ಯದರ್ಶಿ ಮನೋಹರ್ ಪಾಟಾಳಿ, ಲೇಡಿ ಕೋಆರ್ಡಿನೇಟರ್ ಆಶಾ ಮೋಹನ್, ಯೋಜನಾ ನಿರ್ದೇಶಕ ರೂಕ್ಮಯ್ಯ ಉಪಸ್ಥಿತರಿದ್ದರು. ಸಂಬಂಧಪಟ್ಟಂತಹ ಬೇಸಿಕ್ಸ್ ಪೂರ್ವಭಾವಿಯಾದಂತಹ ತರಬೇತಿ ಶಿಬಿರ ಆಗಿರುತ್ತದೆ. ಮೂರನೇ ದಿನ ಸೆಪ್ಟೆಂಬರ್ 11ರಂದು ವಿದ್ಯಾಮಾತಾ ಅಕಾಡೆಮಿಯಲ್ಲಿ ನಾವು ಅಖಿಲ ಭಾರತೀಯ ಮೊಬೈಲ್ ಮಾರಾಟಗಾರರ ಸಂಘದ ಪುತ್ತೂರು ಘಟಕದ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ದೈಹಿಕ ಸದೃಢತೆಯ ಮಾಹಿತಿ ತರಬೇತಿ ಕಾರ್ಯಾಗಾರವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ. ನಂತರ ಮಧ್ಯಾಹ್ನ ನಂತರ ತಾಲೂಕು ಕ್ರೀಡಾಂಗಣ ಕೊಂಬೆಟ್ಟು ಪುತ್ತೂರು ಇಲ್ಲಿ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಒಂದು ಚಿಕ್ಕ ಕ್ರೀಡಾಕೂಟವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಈಗ ಅಥ್ಲೆಟಿಕ್ಸ್ ಯಾರಿದ್ದಾರೆ ಅವರನ್ನೇ ಗುರುತಿಸಿ ಅವರಿಗೆ ಒಂದು ಕಾಂಪಿಟಿಷನ್ ಅನ್ನು ಕೊಡುವಂಥದ್ದು ಮತ್ತು ಸದ್ಯ ಸಶಸ್ತ್ರ ಪಡೆಗಳಿಗೆ ನೇಮಕಾತಿಗೆ ಸಂಬಂಧಪಟ್ಟಂತಹ ದೈಹಿಕ ಸದೃಢತೆ ಏನೆಲ್ಲ ಬೇಕು ಕೊಡು ಅಂತ ಒಂದು ಮಾಹಿತಿ ಕಾರ್ಯಾಗಾರ ಕೂಡ ಅದರ ಜೊತೆ ಮಾಡಿಕೊಳ್ಳಿಕ್ಕಿದೆ. 4ನೇ ದಿನ ನಾವು ಸಚ್ಚಿದಾನಂದ ಸಭಾಭವನ ದರ್ಬೆ ಪುತ್ತೂರು ಇಲ್ಲಿ ವ್ಯವಹಾರ ನೆಟ್ವರ್ಕಿಂಗ್ ಸಭೆ. ಈಗ ಜೆಸಿಗಳಿಗೆ ನಮಗೆ ಜೆಕಾಮ್ ಅಂತಿದೆ. ಜೆಕಾಮ್ ಅಂತ ಹೇಳಿದ್ರೆ ನಮ್ಮಲ್ಲಿ ದೇಸಿಯಲ್ಲಿ ಇರುವಂತಹ ವ್ಯವಹಾರದಲ್ಲಿ ಉದ್ಯಮದಲ್ಲಿ ಇರುವಂತವರು ಪ್ರತಿ ವಾರ ಒಂದು ಕಡೆ ಸೇರುವಂತದ್ದು, ಎನ್ಕರೇಜ್ ಮಾಡುವಂಥದ್ದು. ಈಗ ನಮ್ಮಲ್ಲಿ ಯಾವುದು ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ, ಹೊಸ ಉದ್ಯಮಿಗಳು ಈ ಹೊಸದನ್ನು ಏನು ಪ್ರಯತ್ನ ಮಾಡ್ತಾರೆ ಮತ್ತು ಪರಸ್ಪರ ವ್ಯವಹಾರವನ್ನು ನಡೆಸುವಂಥದ್ದು. ಜೆಸಿಯ ಒಳಗಡೆ ಒಬ್ಬರಿಗೆ ಈಗ ನಮ್ಮಲ್ಲಿ ಯಾರಾದರೂ ಜೆಸಿಗಳಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬರು ಮೊಬೈಲ್ ಶಾಪ್ನವರಿದ್ದಾರೆ ಅಂತ ಹೇಳಿದ್ರೆ ಅವರು ಮಾಹಿತಿ ಕೊಡ್ತಾರೆ, ನಮ್ಮಲ್ಲಿ ಇಂಥ ಪ್ರಾಡಕ್ಟ್ ಬಂದಿದೆ, ಅದನ್ನ ನಾವು ನಮ್ಮ ಜೆಸಿಯ ಉಳಿದ ಸದಸ್ಯರಿಗೆ ಹಂಚುವಂಥದ್ದು. ಆ ಮೂಲಕವಾಗಿ, ಯಾಕಂದ್ರೆ ಉದ್ಯಮ ಚೆನ್ನಾಗಿ ನಡೆದ್ರೆ ಸಂಸ್ಥೆ ಕೂಡ ಅದರಿಂದಾಗಿ ಚೆನ್ನಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ಅವತ್ತು ವ್ಯವಹಾರ ನೆಟ್ವರ್ಕಿಂಗ್ ಸಭೆಯನ್ನು ವಿಶೇಷವಾಗಿ ಹಮ್ಮಿಕೊಂಡಿದ್ದೇವೆ. ನಂತರ ಲಶ್ ಫ್ಯಾಷನ್ ಇಲ್ಲಿ GL1 ಮಾಲ್ ಅಲ್ಲಿ ನಾಮಫಲಕದೊಂದಿಗೆ ವ್ಯವಹಾರ ದಿನ ಅಂತೇಳಿ ಜೆಸಿಐನ ಅವೇರ್ನೆಸ್, ಜೆಸಿಐನ ನಾಮಫಲಕವನ್ನು ಹಾಕಿಕೊಂಡು ಆ ಒಂದು ಬಿಸ್ನೆಸ್ ಮಾಡೋದು ಇದು ಅಲ್ಲಿ ಪ್ರಾರಂಭ. ಆದ್ರೆ ನಮ್ಮಲ್ಲಿ ಎಷ್ಟು ಜನ ಉದ್ಯಮಿಗಳಿದ್ರೆ ಅವತ್ತು ಒಂದು ದಿವಸ ಜೆಸಿ ನಾಮಫಲಕದೊಂದಿಗೆ ವ್ಯವಹಾರವನ್ನು ಮಾಡ್ತಾರೆ. 5ನೇ ದಿನ ಶನಿವಾರ ಸುಧಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಕರ್ತವ್ಯಕ್ಕಾಗಿ ಧ್ವನಿ ಮಾನವ ಕರ್ತವ್ಯ ಮತ್ತು ಮನವಿ ದಿನ ಅಂತ ಹೇಳಿ ಹ್ಯೂಮನ್ ಡ್ಯೂಟೀಸ್ ಬಗ್ಗೆ ನಾವು ಅಡ್ವೊಕೇಟ್ಸ್ ನ ಸಹಯೋಗದೊಂದಿಗೆ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. 6ನೇ ದಿನ ನಮ್ಮ ವಿದ್ಯಾಮಾತಾ ಅಕಾಡೆಮಿಯಿಂದ ಬುಧವಾರ ತನಕ ಆಮಂತ್ರಣ ದಿನ, ಬನ್ನಿ ಜೆಸಿಐ ಸೇರಿ ಅಂತೇಳಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್. ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಮತ್ತು ಜೆಸಿಐ ಸದಸ್ಯರು ಅವತ್ತು ಕಾಲ್ನಡಿಗೆಯಲ್ಲಿ ಒಂದು ಅವೇರ್ನೆಸ್ ಮಾಡಿಕೊಂಡು ಹೋಗುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮರುದಿವಸ ಸೋಮವಾರ ಆಕ್ಚುಲಿ ನಮಗೆ ಜೆಸಿಐ ವೀಕ್ನ ಎಂಡ್ ಇದೆ, ಸೋಮವಾರ ಆಗಿರೋದ್ರಿಂದ ನಾವೇನ್ ಮಾಡಿದ್ವಿ ಭಾನುವಾರವೇ ಮಧ್ಯಾಹ್ನ ಈ ವರ್ಷದ ಒಂದು ಹೊಸ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಬುಧವಾರ ಅಂತ ಹೇಳಿ ಹೆಸರಿಟ್ಟಿದ್ದೇವೆ. ಅದು ಕೂಡ ಕಾರಣ ಇದೆ. ಏನಂತ ಹೇಳಿದ್ರೆ ನಾವು ನೋಡಿ ಬೇರೆ ಬೇರೆ ರಾಜ್ಯಗಳ ವಿವಿಧ ಹಬ್ಬಗಳನ್ನ ಆಯೋಜನೆ ಮಾಡ್ತೇವೆ, ಓಣಂ ಮಾಡ್ತೇವೆ, ಅದು ಇದು ಅಂತೇಳಿ ಆಯೋಜನೆ ಮಾಡ್ತೇವೆ. ನಿಜವಾಗಿ ತುಳುವರಿಗೆ ಹಬ್ಬ ಯಾವ್ದು ಅಂತ ಕೇಳಿದ್ರೆ ಬುಧವಾರ. ನೀವು ಹಿರಿಯರನ್ನ ಕೇಳಿದ್ರೆ ಗೊತ್ತಾಗ್ತದೆ, ಬುಧವಾರ ಅಂತ ಹೇಳಿದ್ರೆ ಏನು ಅಂತಾನೆ ಗೊತ್ತಿಲ್ಲ.
ಈ ಸೈಡಿಂದ ಬರ್ತದೆ, ಯಾರು ಬೆಳೀತಾರೆ ಅಂತ ಈಗ ನಮಗ್ಲೂ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಬುಧವಾರ ಅನ್ನೋ ಕಾನ್ಸೆಪ್ಟ್ ನಲ್ಲಿ ತುಳುನಾಡಿನ ಸೊಗಡಿನೊಂದಿಗೆ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಾರೋಪ. ಅವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ, ನಮ್ಮ ತುಳುನಾಡಿನ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜೊತೆಗೆ ಬುಧವಾರ ಎಲ್ಲರೂ ಕುತ್ಕೊಂಡು ಊಟ ಮಾಡುವಂಥದ್ದು. ಆ ಬುಧವಾರ ಊಟಕ್ಕೆ ಕೂಡ ನಿಮ್ಮನ್ನು ನಾನು ವೈಯಕ್ತಿಕವಾಗಿ ಮತ್ತು JC ಪರವಾಗಿ ಕೂಡ ನಾನು ಮಧ್ಯಾಹ್ನ ಇರುತ್ತೆ ವಿಜಯಮಠ ಕಡೆಯಲ್ಲಿ ನಿಮ್ಮನ್ನ ನಾನು ಆಹ್ವಾನಿಸ್ತಾ ಇದ್ದೇನೆ. ಪ್ರತಿ ವರ್ಷ ತಮಗೆಲ್ಲ ನಮಗಿಂತ ಜಾಸ್ತಿ ಬಹುಶಃ JC ಬಗ್ಗೆ ನಿಮಗೆ ಅನುಭವ ಇರ್ತದೆ. ಯಾಕಂದ್ರೆ ಪ್ರತಿ ವರ್ಷ ಬೇರೆ ಬೇರೆ ಅಧ್ಯಕ್ಷರು ಬರ್ತಾರೆ, ವಿವಿಧ ರೀತಿಯಾದ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರಿಂದ ಪ್ರತಿ ವರ್ಷ ಏನ್ ನಡೀತದೆ ತಮಗೂ ಗೊತ್ತಿದೆ. ಈ ವರ್ಷ ಕೂಡ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ನಿಮ್ಮ ಸಹಕಾರ ಬೇಕು. ತರಬೇತಿ ಆಯೋಜನೆ ಮಾಡುವ ಮೂಲಕವಾಗಿ JC ಏನ್ ಕೆಲಸ ಮಾಡ್ತಾ ಇದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ನಾನು ಬಯಸ್ತೇನೆ. ಪ್ರತಿ ಶಾಲೆಗಳಲ್ಲಿ ಮಾಡಿದ್ದೀವಿ, ಪ್ರತಿ ಶಾಲೆಗಳಲ್ಲಿ. ಯಾಕಂದ್ರೆ ಈಗ ಟ್ರೆಂಡ್ ಯಾವುದಿದೆ, ಮಕ್ಕಳಿಗೆ ಯಾವ್ದು ಬೇಕು ಅದನ್ನು ಮೇನ್ ಆಗಿ ಹಿಡ್ಕೊಂಡು ಅದು ಕೂಡ ಒಂದು ವ್ಯಕ್ತಿತ್ವ ವಿಕಸನ ಇದೆ. ಬರೀ ಒಂದು ವ್ಯಕ್ತಿತ್ವ ವಿಕಸನ ಅಂತ ಹೇಳಿ ಟೈಟಲ್ ಕೊಟ್ರೆ ಏನಾಗುತ್ತೆ, ಒಂದೇ ಕಾನ್ಸೆಪ್ಟ್ ಅಲ್ಲಿ ಹೋಗ್ತಾ ಇರ್ತದೆ. JC ಸಪ್ತಾಹವನ್ನು ಮತ್ತೊಂದು ಏನಿದೆ ಅಂತ ಹೇಳಿದ್ರೆ, JC ಇಂಡಿಯಾ ನಮಗೆ ಒಂದು ಸರ್ಕ್ಯುಲರ್ ಕಳಿಸ್ತದೆ, ಇದನ್ನು ಇದೇ ತರ ಮಾಡ್ಬೇಕು ಅಂತ ಹೇಳಿ. ಪ್ರತಿ ಸತ್ಯ ಅಧ್ಯಕ್ಷರುಗಳು ಅದು ನಮ್ಗೆ ಒಂದು ಸ್ವಾತಂತ್ರ್ಯ ಇದೆ, ನಾವು ಮಾಡ್ಬೋದು ಬಿಡ್ಬೋದು. ಆದ್ರೆ ನಾನು ಅದನ್ನು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಅವರ ಒಂದು ಅಜೆಂಡಾ ಇರ್ತದೆ, ಯಾಕಂದ್ರೆ ಒಂದು ಕಾರಣ ಇರ್ತದೆ, ಯಾಕೆ ಮಾಡ್ತಾರೆ, ಸುಮ್ಮನೆ ನಮಗೆ ಅದನ್ನು ಕಲಿಸಿಲ್ಲ. ಇಡೀ ವರ್ಷ ನಾವು ವ್ಯಕ್ತಿತ್ವ ವಿಕಸನ ಮಾಡೋದ್ರಿಂದ ಡಿಫ್ರೆಂಟ್ ಆಗಿ ಕಾರ್ಯಕ್ರಮ ಇದೆ.